ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಜೊತೆ ಕುಂಬಳಕಾಯಿ ಮತ್ತು ಕಡಲೆಕಾಳು ಹಲಸಂಡೆ ಕಾಳನ್ನ ಬಳಸಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕುಂಬಳಕಾಯಿನ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮೊಳಕೆ ಕಾಳನ್ನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಲಸಂಡೆ ಕಾಳು ಮತ್ತು ಕಡಲೆಕಾಳು ಎರಡೂ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಇವಾಗ ಬಾಣಲಿನ ಇಟ್ಟು ಬಾಣಲಿಗೆ ಎಣ್ಣೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಬಾಡಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ಬಾಡಿದ ನಂತರ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಟೊಮೆಟೊ ಕೂಡ ಫ್ರೈ ಹಾಕಿದ ಮೇಲೆ ಇವಾಗ ಕಾಳುಗಳನ್ನ ಸೇರಿಸಿ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಕಾಳುಗಳು ನಾವು ಪಲ್ಯ ಜೊತೆನೇ ಹಾಗೇ ಬೇಯಬೇಕು. ಅದು ಸಾಫ್ಟ್ ಇರೋದ್ರಿಂದ ಬೆಂದೋಗ್ಬಿಡುತ್ತೆ. ಕುಂಬಳಕಾಯಿ ಜೊತೆಗೇ ಅದು ನೀರು ಬಿಟ್ಕೊಳ್ಳುತ್ತಲ್ಲ, ಅದ್ರ ಜೊತೆಗೆ ಬೆಂದೋಗ್ಬಿಡುತ್ತೆ. ಏನು ಕುಕ್ಕರಲ್ಲಿ ಕೂಗ್ಸೋ ಅವಶ್ಯಕತೆ ಇಲ್ಲ. ಇವಾಗ ಕುಂಬಳಕಾಯಿನೂ ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಲೋ ಫ್ಲೇಮಲ್ಲಿ. ಅದಾಗದೇ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಬಿಟ್ರೆ ಗ್ಯಾಸ್ನ ಸಣ್ಣ ಉರಿನಲ್ಲಿ ಬೇಯ್ತಾ ಇರುತ್ತೆ. ಇವಾಗ ಒಂಚೂರು ನೀರು ಹಾಕ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡೋಣ. ಇವಾಗ ತೆಂಗಿನಕಾಯಿಗೆ ಸ್ವಲ್ಪ ಸಾರಿನ ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ, ಸ್ವಲ್ಪ ನೀರು ಹಾಕಿದ್ನಲ್ಲ, ಎಷ್ಟು ಚೆನ್ನಾಗಿ ಬೆಂದಿದೆ, ಅರ್ಧ ಬೆಂದಿದೆ. ಇವಾಗ ರುಬ್ಬಿರೋ ಅಂಥದ್ದನ್ನು ನಾವು ಇದರೊಳಗಡೆ ಸೇರಿಸ್ಕೊಳ್ಳೋಣ. ಸೇರಿಸಿ ಮಿಕ್ಸ್ ಮಾಡೋಣ. ಗೊಜ್ಜು ಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ. ಈ ಥರ ಒಂದ್ಸರಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಅಂತ. ಸ್ವಲ್ಪ ನೀರನ್ನ ಹಾಕಿ ಒಂಚೂರು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಜೊತೆಗೆ ಹಸಿ ಕಾಳಾಗಿರೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ, ಸೂಪರಾಗಿರುತ್ತೆ ಮಾತ್ರ. ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ರೊಟ್ಟಿ ಜೊತೆಗೆಲ್ಲ ಕಾಂಬಿನೇಷನ್ ಮಾತ್ರ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಸೂಪರಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡೋಣ. ಪಲ್ಯ ರೆಡಿಯಾಗಿದೆ. ಈ ಕಡೆ ಅಕ್ಕಿ ರೊಟ್ಟಿ ರೆಡಿ ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಜೊತೆ ಕುಂಬಳಕಾಯಿ ಮತ್ತು ಕಡಲೆಕಾಳು ಹಲಸಂಡೆ ಕಾಳು ಪಲ್ಯ ರೆಡಿಯಾಗಿದೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.